ಲೇಡೀಸ್ ಅಂಡ್ ಜೆಂಟಲ್ಮನ್, ಕರ್ನಾಟಕ ನೆರೆಯ ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ತಮ್ಮ ರಾಜಕೀಯ ದರ್ಬಾರನ್ನ ಶುರು ಮಾಡಿದ್ದಾರೆ. ಸಿನಿಮಾ ಪರದೆಯ ಮೇಲಿನ ಸೂಪರ್ ಸ್ಟಾರ್ ಈಗ ಕೋಟ್ಯಾಂತರ ಜನರ ಹಣೆಬರಹ ನಿರ್ಧರಿಸುವಂತಹ ರಿಯಲ್ ಸ್ಟಾರ್ ಆಗಿದ್ದಾರೆ. ಆದರೆ ಈಗ ಎಲ್ಲರ ಕಣ್ಣು ನಮ್ಮ ಕರುನಾಡಿನ ಮೇಲೆ. ತಮಿಳುನಾಡಿನ ವಿಜಯ್ ತರ ಕರ್ನಾಟಕದಲ್ಲಿ ಅಂತಹ ಪ್ರಭಾವ ಬೀರಬಲ್ಲಂತಹ ಸಿನಿಮಾ ಸ್ಟಾರ್ ಯಾರು? ಆರೋಪಗಳು ಸುಳ್ಳಾದ್ರೆ ಮುಂದಿನ ಸಿಎಂ ಇವರೇನಾ? ಯಾವುದು ಆ ಮಾರ್ಗ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಎಸ್, ದಳಪತಿ ವಿಜಯ್ ಅವರ ರಾಜಕೀಯ ದರ್ಬಾರ್ ಅಧಿಕೃತವಾಗಿ ಆರಂಭವಾಗಿದೆ. ನಿನ್ನೆಯಷ್ಟೇ ಐತಿಹಾಸಿಕ ಸಮಾರಂಭದಲ್ಲಿ ವಿಜಯ್ ಅವರು ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ವಿಜಯ್ ಕೇವಲ ಒಬ್ಬ ನಟನಾಗಿ ಉಳಿದಿಲ್ಲ, ಅಲ್ಲಿನ ಜನರ ಆಶೋತ್ತರಗಳ ನಾಯಕನಾಗಿದ್ದಾರೆ. ಭ್ರಷ್ಟಾಚಾರ ಮತ್ತು ದ್ವೇಷದ ರಾಜಕಾರಣದ ವಿರುದ್ಧ ಧ್ವನಿ ಎತ್ತಿದ ವಿಜಯ್ 2026ರ ಚುನಾವಣೆಯಲ್ಲಿ ತಾನು ಪರ್ಯಾಯ ಶಕ್ತಿ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ಈ ಗೆಲುವು ಈಗ ಪಕ್ಕದ ಕರ್ನಾಟಕದಲ್ಲೂ ಕೂಡ ಹೊಸ ಚರ್ಚೆಯನ್ನ ಹುಟ್ಟು ಹಾಕಿದೆ. ಹೌದು, ಮೊದಲು ಕೇಳಿ ಬರ್ತಾ ಇರುವಂತಹ ಹೆಸರು ರಾಕಿಂಗ್ ಸ್ಟಾರ್ ಯಶ್. KGF ಮೂಲಕ ಜಗತ್ತನ್ನೇ ಗೆದ್ದಿರುವಂತಹ ಯಶೋಮಾರ್ಗ ಫೌಂಡೇಶನ್ ಮೂಲಕ ಕೆರೆಗಳ ಹೂಳೆತ್ತುವಂತಹ ಬರಪೀಡಿತ ಹಳ್ಳಿಗಳಿಗೆ ನೀರು ಒದಗಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಶ್ ಅವರು ಸದ್ಯಕ್ಕೆ ರಾಜಕೀಯಕ್ಕೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರು ಕೂಡ ಅವರ ಸಮಾಜ ಸೇವೆ ಮತ್ತು ಅಭಿಮಾನಿ ಬಳಗ ವಿಜಯ್ ಹಾದಿಯನ್ನೇ ನೆನಪಿಸ್ತಾ ಇದೆ. ಜನರೇ ಅವರನ್ನ ಭವಿಷ್ಯದ ನಾಯಕನಾಗಿ ನೋಡಲು ಬಯಸ್ತಾ ಇದ್ದಾರಾ ಇಲ್ವಾ? ಸ್ಯಾಂಡಲ್ವುಡ್ನ ಅಧಿಪತಿಗಳು ದರ್ಶನ್ ಮತ್ತು ಸುದೀಪ್ ಈಗಾಗಲೇ ಸಾಕಷ್ಟು ಬಾರಿ ಇವರು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಇತ್ತೀಚಿನ ಆರೋಪಗಳು ಮತ್ತು ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಕಾನೂನು ಹೋರಾಟದಲ್ಲಿ ದರ್ಶನ್ ಸಿಲುಕಿದ್ದಾರೆ. ಒಂದು ವೇಳೆ ಈ ಎಲ್ಲಾ ಆರೋಪಗಳಿಂದ ಅವರು ಮುಕ್ತರಾಗಿ ಹೊರಬಂದ್ರೆ ಅವರ ಜನಪ್ರಿಯತೆ ಮತ್ತಷ್ಟು ಹೆಚ್ಚುತ್ತಾ? ಅಭಿಮಾನಿಗಳ ಡಿ ಬಾಸ್ ಸಿಎಂ ರೇಸ್ಗೆ ಬರ್ತಾರಾ ಅನ್ನುವಂತಹ ಚರ್ಚೆ ಜೋರಾಗಿದೆ. ಇನ್ನು ನಾನು ನನ್ನ ಗಾಡ್ ಫಾದರ್ಗಳಿಗಾಗಿ ಕೆಲಸ ಮಾಡ್ತೀನಿ ಅನ್ನುವಂತ ಸುದೀಪ್ ನಿರ್ಧಾರ ಬದಲಾಗಿ ಅವರೇ ಸ್ವತಂತ್ರವಾಗಿ ಪಕ್ಷವನ್ನ ಕಟ್ಟಿದ್ರೆ ಹೇಗಿರುತ್ತೆ ಅನ್ನೋದು ಕುತೂಹಲವನ್ನ ಮೂಡಿಸ್ತಾ ಇದೆ. ಎಸ್, ಇವರೆಲ್ಲರಿಗಿಂತ ಭಿನ್ನವಾಗಿ ನಿಂತಿರೋದು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಉತ್ತಮ ಪ್ರಜಾಕೀಯ ಪಕ್ಷ. ವಿಜಯ್ ತಮಿಳುನಾಡಿನಲ್ಲಿ ಹೊಸ ಅಲೆ ಎಬ್ಬಿಸಿದಂತೆ ಉಪೇಂದ್ರ ಅವರ ಸಿದ್ಧಾಂತ ಮುಂಬರುವಂತಹ ದಿನಗಳಲ್ಲಿ ಕರ್ನಾಟಕದ ಜನಮನ ಗೆಲ್ಲುತ್ತಾ, ಹಾಗೆ ಸಿಎಂ ಆಗುವಂತ ಅವಕಾಶವಿದ್ರೂ ಕೂಡ ನಿರಾಕರಿಸಿದಂತ ಅಣ್ಣವರು ರಾಜಕೀಯಕ್ಕಿಂತ ಅಭಿಮಾನವೇ ದೊಡ್ಡದು ಅಂತ ಹೇಳಿದ್ರು. ಇತ್ತ ಶಿವಣ್ಣ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಹಲವು ಬಾರಿ ರಾಜಕೀಯ ಪಕ್ಷಗಳ ಪರವಾಗಿ ಪ್ರಚಾರ ಮಾಡಿದ್ದಾದ್ರೂ ನಮ್ಮ ತಂದೆಯವರ ಆಸೆಯಂತೆ ನಾವು ಜನಸೇವೆಯಲ್ಲಿ ಇದ್ದೇವೆ, ರಾಜಕೀಯ ನಮಗೆ ಬೇಡ ಅಂತ ಹೇಳ್ತಾ ಇದ್ರು. ಇನ್ನು ಅಪ್ಪು ಪುನೀತ್ ರಾಜ್ಕುಮಾರ್ ಸಾಮಾಜಿಕ ಕೆಲಸಗಳ ಮೂಲಕ ಮನೆ ಮಾತಾಗಿದ್ರು. ಅಧಿಕಾರದ ಆಸೆಯನ್ನ ಪಡ್ಲಿಲ್ಲ. ಅವರ ಸಮಾಜ ಸೇವೆ ರಾಜಕೀಯ ಮೀರಿದ ಮಾನವೀಯತೆಯಾಗಿತ್ತು. ಇನ್ನು ತಮಿಳುನಾಡಿನ ವಿಜಯ್ ಹಾದಿ ಸುಗಮವಾಗಿ ಕಾಣ್ತಾ ಇದೆ. ಆದ್ರೆ ಕರ್ನಾಟಕದಲ್ಲಿ ರಾಜಕೀಯದ ಆಟವೇ ಬೇರೆ. ಯಶ್ ಅವರ ಮೌನ, ದರ್ಶನ್ ಅವರ ಕಾನೂನು ಹೋರಾಟ, ಸುದೀಪ್ ಅವರ ಬೆಂಬಲ ಮತ್ತು ಉಪ್ಪಿ ಅವರ ಸಿದ್ಧಾಂತ, ಇವುಗಳಲ್ಲಿ ಯಾವುದು ವರ್ಕ್ ಆಗುತ್ತೆ ಕಾದು ನೋಡ್ಬೇಕಾಗಿದೆ. ನಿಮ್ಮ ಪ್ರಕಾರ ವಿಜಯ್ ತರ ಕರ್ನಾಟಕದಲ್ಲಿ ಯಾರು ಬದಲಾವಣೆಯನ್ನು ತರಬಹುದು? ಕಾಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.